ವಿಜೇಂದ್ರ ಮೊದಲು ನೀ ಭ್ರಷ್ಟದಿ, ನಿನ್ನ ತನಿಖೆ ಆಗಲಿ, ನಿನ್ನ ತನಿಖೆ ಸಲುವಾಗಿ ಒಂದು ಪಾದಯಾತ್ರೆ ಮಾಡು, ನಂದು ಎಲ್ಲಾನು ತನಿಖೆ ಆಗಲಿ ಅಂತೇಳಿ ಒಂದು ಪಾದಯಾತ್ರೆ. ನಾವು ಸಭೆ ಸೇರ್ತಾ ಇದ್ವಿ, ಒಂದು ವಾರನಲ್ಲಿ ಸೇರಿ ನಾವು ನಿರ್ಣಯ ಮಾಡ್ತೀವಿ, ಮಾಡಿ ನಾವು ಹೇಳ್ತೀವಿ ಕೇಂದ್ರ ಹೈಕಮಾಂಡ್ ಇವನು ಬದಲಾವಣೆ ಮಾಡಬೇಕು, ಇಂಥ ಭ್ರಷ್ಟ ಅಧ್ಯಕ್ಷನ ನಾವು ಒಪ್ಲಕ್ಕೆ ತಯಾರಿಲ್ಲ. ನಾನಂತರೂ ಪೂರ್ತಿ ತಯಾರಾಗಿಬಿಡ್ತೇನೆ. ವಾಜಪೇಯಿ ಒಂದು ಮಾತು ಹೇಳಿದರು ಲೋಕಸಭಾದಾಗ, ಯಾರೂ ನನಗೆ ಬೆನ್ನು ಹತ್ತಲಿಕ್ಕೆ ನೀವು ಒಬ್ಬನೇ ಅಖಿಲ ಚಲೋ ಅಂತ ಹೇಳಿದ್ರು. ನಾನು ಗಟ್ಟಿಯಾಗಿದ್ದೆ. ನಾವು ನೋಡ್ರಿ ಜಾರಕಿಹೊಳಿಯವ್ರು ಹೇಳಿದ್ದೇನು, ಕೇಂದ್ರ ನಮ್ಮ ಹೈಕಮಾಂಡು ಒಪ್ಪಿಗೆ ಕೊಟ್ಟರೆ ನಾವು ಪಾದಯಾತ್ರೆ ಮಾಡ್ತೀವಿ. ಅವ್ರಿಗೆ ಗುರ್ತು, ಅವ್ರ ಜಾರಕಿಹೊಳಿಯವ್ರ ಪರ್ಮಿಷನ್ ತಂದ್ರೆ ನಾವೆಲ್ಲ ಪಾದಯಾತ್ರೆ ಮಾಡೋಕ್ಕೆ ತಯಾರಿದೆ. ಒಬ್ಬ ದಲಿತ PSI, ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೇ. ಪಾಪ ವಾಲ್ಮೀಕಿದ್ರಾಗ ಒಬ್ಬ ದಲಿತ ನೇಣು ಹಾಕೊಂಡ. ನಿನ್ನೆ ಪರಶುರಾಮ್ ಅಲ್ರಿ PSI, ಅವನಿಗೆ ದಿನ ಲಂಚ ಕೊಡ್ರಿ, ದಿನ ಲಂಚ. 1 ವರ್ಷ ಆಯ್ತಂದ್ರೆ MLAಗಳ ಕೆಲಸ ಏನಾಗೈತಿ, 11ನೇ ತಿಂಗಳಿಗೇ ವ್ಯವಹಾರ ಚಾಲು PSIಗಳು. ಅವ ಪಾಪ ಹೋಗಿ ಉರುಳು ಹಾಕೊಂಡ. ಅವನದು ಅಲ್ಲಿ ಕಂಪ್ಲೇಂಟ್ ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. SP ಹೌದಲ್ರಿ ಅದು. ಈಗಾಗೈತಿ ನಾವು ಟ್ವೀಟ್ ಮಾಡಿದ್ಮ್ಯಾಗ, ಹೌದಲ್ರಿ. ಹಂಗೆ ಪರಿಸ್ಥಿತಿ ಹೆಂಗೆ ಬಂದ್ರೆ ನೋಡಿ, PSI ಉರುಳು ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರೆ ಭ್ರಷ್ಟಾಚಾರ ಮಾಡೋದಿರಿ ನೀವು. ಒಬ್ಬ ಪೊಲೀಸ್ ಅಧಿಕಾರಿಗಳು ಅವ್ರು ಗಟ್ಟಿರ್ತಾರೆ, ಅಂಥವರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ. ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದವ್ರ ರಕ್ಷಣೆ ಇಲ್ಲ. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ. ಈ ಸರ್ಕಾರನ ನನಗನ್ನಿಸ್ತೈತಿ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಪರಿಹಾರ ಅಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜೇಂದ್ರ ಸಪೋರ್ಟ್ ಮಾಡ್ದಂಗೆ. ನಾ ಹೇಳೋದು ಕರ್ನಾಟಕ ವಿಧಾನಸಭೆನ ವಿಸರ್ಜನೆ ಮಾಡಿ ಮತ್ತೊಮ್ಮೆ ಜನರ ಬಳಿ ಹೋಗೋದು. ನೀವೆಲ್ಲ ರಂಗದಾಗ ವಿಫಲರಾಗಿರಿ. ಗ್ಯಾರಂಟಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರಲಾಗೈತಿ. ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿ, ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ. ಯಾವ ಯೋಜನೆ ಇವತ್ತು ಸಕ್ಸಸ್ ಆದವು, ಅದು ಏನು ಫ್ರೀ ಬಸ್ ಹೆವಿ ಲಾಸ್ನಾಗೈತಿ. ಡೀಸೆಲ್ ಬಿಲ್ ಕೊಡ್ಲಿಕ್ಕಾಗಲಾಗೈತಿ. ಗಾಡಿಗಳು ಡೀಸೆಲ್ ಇಲ್ಲಾರ್ದಕ್ಕೆ ರಸ್ತೆ ಒಳಗೆ ನಿಲ್ಲಕತ್ತಾವು. 1 ವರ್ಷಕ್ಕೆ 65,000 ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ. ದಲಿತರು, ಮುಗ್ಧ ಜನರು, ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲಿ ಆಗ್ತಾಯಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಮಾಡಬೇಡ್ರಿ. ಇದಕ್ಕಿಂತ ಭಯಾನಕ ಆಗ್ತದೆ. ನೀವು ಬೇಕು, ಅದು ಬ್ಯಾಡ್ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ, ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗೋಣ. ನಾವು ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ, ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗೆದಾಕಿ.